ಏನೋ ಅಂತಿರಲ್ಲ ಮಾತೆತ್ತಿದ್ರೆ, ನಾನು ಜಗದೀಶ್ ಕಣೋ, ಈಶ ನೀನು ಬಾಯಿಂದನೇ ನೀನು ನಾಶ. ನಮ್ಮ ಹತ್ರ ಶತ್ರು ಆಗ್ಬೇಕಾದ್ರೆ ನಮ್ಮ ಲೆವೆಲಿಗೆ ಇರಬೇಕು. ನಮ್ಮ ಲೆವೆಲಿಗೆ ಇಲ್ದರ ಹತ್ರ ನಾವು ಮಾಡಲ್ಲ. ನೀನು ನಮ್ಮ ಲೆವೆಲಿಗೆ ಇಲ್ಲ ಹೆಂಚಿನ ಅಭಿಮಾನಿಗಳನ್ನ ಕೆರೆಯೋದು, ಟ್ರಿಗರ್ ಮಾಡೋದು, ಅವರು ಟಿಕ್ ಸ್ಕೋಪ್ ತಗೊಳ್ಳೋದು, ಇನ್ನೊಬ್ರ ಹತ್ರ ಅನ್ಸ್ಕೊಂಡು ಜೀವನ ಮಾಡಿದರೆ ಬೆಳಿತಾರಂತೆ ಯಾರಯ್ಯ ಹೇಳಿದ್ದು ನನಗೆ? 70,000 ಇದ್ದಾರೆ, ನಿಂದೊಂದು ಟೀಮ್ ಫಾಲೋ ಅಪ್ ಮಾಡ್ತಾ ಇದೆ, ನಿಂದೊಂದು ಟೀಮು ಗ್ರೂಪಲ್ಲಿ ಇದು ಮಾಡ್ತಾ ಇದೆ ಅಂತ. ನೀವು ಯಾರು ಹೆಸರು ಹೇಳ್ಕೊಂಡು ಒಳಗಡೆ ಹೋಗಿದ್ರಿ ಎಲ್ರಿಗೂ ಗೊತ್ತಿದೆ. ನಿಮಗೆ ಯಾರು ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರು ಅಂತ ಗೊತ್ತಿದೆ. ಫ್ರೀಡಮ್ ಪಾರ್ಕ್ ಹತ್ರ ನೀವು ಯಾಕ್ರಿ ಕರಿಬೇಕು? ನೀವು ಕರೆದ್ರೆ ಯಾಕೆ ಬರಬೇಕು? ಫಸ್ಟ್ ಆಫ್ ಆಲ್ ನೀವು ಯಾರಪ್ಪ? ನೀನು ದರ್ಶನ್ ಅವ್ರ ಹೆಸರು, ಬಾಸ್ ಹೆಸರು ಹೇಳ್ಕೊಂತ ತಿರುಗಾಡ್ತಿದ್ದೆ. ಇವಾಗ ನೋಡಿದ್ರೆ ಅಪ್ಪು ಸರ್ ಹೆಸರು ಹೇಳ್ಕೊಂಡು ದೊಡ್ಡ ಮನೆ ಅಂತ ಬಂದಿದ್ಯಾ. ನಾಳೆ ಇನ್ಯಾ ಮನೆ ಹತ್ರ ಹೋಗ್ತೀಯಪ್ಪ? ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡಬಾರ್ದು. ಯಾಕಂದರೆ ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸಕ್ಕೂ ಬರ್ತಕ್ಕಂಥ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧ. ಈ ಕಿಮಾಮ್ ಸಾಬು ಗೋಕುಲಾಷ್ಟಮಿ ಅಂತ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆ ವ್ಯಕ್ತಿ ಯಾವ್ದ್ರಲ್ಲವ್ರೆ ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆ ವ್ಯಕ್ತಿ ಬಗ್ಗೆ ಮಾತಾಡಿ ಯಾಕೆ ಸುಮ್ಮನೆ ಆ ವ್ಯಕ್ತಿಗೆ ಹೈಲೈಟ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಆ ವ್ಯಕ್ತಿ ಹೇಳ್ತಾರೆ ಅದೆಲ್ಲ ಫ್ರೀಡಮ್ ಪಾರ್ಕ್ ಹತ್ರ ಎಲ್ಲ ಬಂದುಬಿಟ್ರೆ ಬಂದ್ಬಿಟ್ಟು ನೀನು ಯಾರಪ್ಪ? ನೀನು ಯಾರು? ನಿನ್ನ ಕೆಲಸ ಏನು? ಅದನ್ನು ನೀನು ಮಾಡು. ನೀನು ಇದನ್ನು ಇಲ್ಲಿ ದರ್ಶನ್ ಅಭಿಮಾನಿಗಳು ಕರೆಯೋ ಬದಲು ಕೋರ್ಟ್ ಹತ್ರ ಹೋಗಿ ಕೇಸ್ಗಳು ಬಗೆಹರಿಸು, ಕೇಸ್ಗಳನ್ನ ಕರೆಸಿ ಅದನ್ನು ಬಗೆಹರಿಸು, ಅದನ್ನು ಮಾಡು. ಅರ್ಥ ಆಯ್ತಾ? ನೀವೆಲ್ಲ ದೊಡ್ಡವರು. 1 ಲಕ್ಷ ಪಾಪ ನಾಯಿ ಖರ್ಚು ಮಾಡ್ತೀಯ ರೀ ಸ್ವಾಮಿ. ನೀನು 1 ಲಕ್ಷ ರೂಪಾಯಿ ನಾಯಿ ಖರ್ಚು ಮಾಡು. ಲಾಕ್ಡೌನ್ ಟೈಮಲ್ಲಿ ನಮ್ಮ ಬಾಸು ಎಷ್ಟು ಪ್ರಾಣಿಗಳಿಗೆ ಊಟ ಹಾಕಿದ್ದಾರೆ, ಎಷ್ಟು ಜನಗಳಿಗೆ ಕರೆಸಿದ್ದಾರೆ, ಅದು ನಮಗೆ ಗೊತ್ತಿದೆ. ಅರ್ಥ ಆಗ್ತಾಯ್ತಾ? ನೀನು ಏನೋ 1 ಲಕ್ಷ ರೂಪಾಯಿ ನೀನು ದೊಡ್ಡ ಸೌಕಾರಪ್ಪ. ನೀನು ಇವಾಗ ಯೂತ್ ಬೈಕೆಲ್ಲ ಹಿಡ್ಕೊಂಡು ನೀನು ಯೂತಲ್ಲ, ಹಳೆ ಟೆಲಿಫೋನ್ ಬೂತು, ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ಅರ್ಥ ಆಗ್ತಾಯ್ತಾ? ಬಾಸ್ ಅಭಿಮಾನಿಗಳು ಹಂಗೆ ಹಿಂಗೆ ಅವೆಲ್ಲ ಮಾತಾಡಬೇಡ. ಈ ಅದ್ಲಿ ಬಿದ್ಲಿ ಅವರೆಕಾಳು ಆಟಗಳನ್ನೆಲ್ಲ ಬಿಟ್ಟುಬಿಡು. ಬೇರೆ ಚಿತ್ರನಟರಿಗೂ ನಮ್ಮ ಬಾಸಿಗೂ ತಂದಿಕ್ಕೋದು, ಬೇರೆ ಬೇರೆ ಸ್ಟಾರ್ಸ್ಗಳಿಗೂ ನಮಗೂ ತಂದಿಕ್ಕೋದು, ಇವನ್ನ ಬಿಡು. ನಿಜವಾದ ಬಾಸ್ ಅಭಿಮಾನಿಗಳು ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ದಾವಣಗೆರೆಯಲ್ಲಿ ಸಮೇತ ಪುನೀತ್ ಸರ್ ಅಭಿಮಾನಿ ಸಂಘದವರು, ನಮ್ಮ ತಮ್ಮಂದರು, ನಮ್ಮ ಅಣ್ಣನ ಸಂಬಂಧರು ಎಲ್ಲ ತುಂಬ ಚೆನ್ನಾಗಿದ್ದೀವಿ ನಾವು. ಮೊನ್ನೆ ರೀಸೆಂಟ್ ಡೇಸಲ್ಲಿ BITಯಲ್ಲಿ ಕ್ರಿಕೆಟ್ ಆಡಿಸಿದ್ರು ಪುನೀತ್ ಸರ್ ಇದ್ರ ಮೇಲೆ. ನಾವು ಹೋಗಿದ್ವಿ. ಎಲ್ಲರೂ ಇಲ್ಲೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಕಡೆ ಗದಗ ಚೆನ್ನಾಗಿದ್ದೀವಿ. ಬಟ್ ಕೆಲವು ವ್ಯಕ್ತಿಗಳು ಹೆಸರು ಮಾಡೋಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ದಾರಿಗಳೇ ಇದಾವೆ, ಅದನ್ನು ಮಾಡಿ. ಅದು ಬಿಟ್ಟು ಈ ಥರ ಎಲ್ಲ ಸಣ್ಣ ಕೆಲಸನೆಲ್ಲ ಮಾಡಬೇಡಿ. ದೊಡ್ಡವರು ದೊಡ್ಡತನದಲ್ಲಿ ಇರಬೇಕು. ನೀವೆಲ್ಲ 4 ಜನಕ್ಕೆ ಬುದ್ಧಿ ಹೇಳೋಂಥರಾಗಿ ಈ ಥರ ಸಣ್ಣ ಕೆಲಸಗಳನ್ನೆಲ್ಲ ಮಾಡಬಾರ್ದು ಅಲ್ವಾ? ನೀವು ಬಿಗ್ ಬಾಸಿಗೆ ನೀವು ಹೋಗಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಅಲ್ಲಿರೋ ಚೈತ್ರ ಅಂತ ಅಮ್ಮ, ಹಿಂದೂಪರ ಸಂಘಟನೆ ಹೆಣ್ಣು, ಆ ಅಮ್ಮ ಒಂದು ಕೇಳ್ತು, ನಿಮ್ಮ ತಂದೆಗೇನೋ ಆ ಥರ ಈ ಥರ, ಅದನ್ನ ಹೇಳೋಕೆ ಅಸಹ್ಯ ಅನಿಸುತ್ತೆ. ಆ ಅಮ್ಮನಿಗೆ ನೀವು ಅಲ್ಲೇ ಉತ್ತರ ಕೊಡ್ಬೋದಿತ್ತು. ಬಿಗ್ ಬಾಸ್ ಏನಂತನೂ ಗೊತ್ತು, ಬಿಗ್ ಬಾಸ್ ಗೇಮ್ ಏನಂತನೂ ಗೊತ್ತು. ನಮಗಲ್ಲ, ಕರ್ನಾಟಕ ಜನತೆಗೆ. ಈಗ ಸಣ್ಣವರಿದ್ದಾಗ ಈ WWF ಅಂತ ಆಡಿಸ್ತಿದ್ರು. ಈ ಸಣ್ಣವರಿದ್ದಾಗೆಲ್ಲ ಅದು ರಿಯಲ್ ಅಂತ ತಿಳ್ಕೊಂಡಿದ್ವಿ. ಬರ್ತಾ ಬರ್ತಾ ಗೊತ್ತಾಯಿತು ಅದು ಡ್ರಾಮಾ ಅಂತ. ಬಿಕಾಸ್ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ. ಸೊ ಇಲ್ಲೆಲ್ಲದು ಗೇಮೇ, ಎಲ್ಲದು ಆಟನೇ. ಅರ್ಥ ಆಯ್ತಾ? ನೀವಾಡೋ ಆಟದಲ್ಲಿ ನೀವಾಡೋ ಹೆಸರು ಮಾಡೋಕ್ಕೆ ಬೇರೆ ಜನಗಳನ್ನೆಲ್ಲ ಬಲಿಪಶು ಮಾಡಬೇಡಿ. ಹಂಗಂತೇಳಿ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು, ಬಿಗ್ ಬಾಸಲ್ಲಿ ಹೋಗಿ ಆಟ ಆಡ್ತಕ್ಕಂಥ ಇಂಥ ಕೆಲವೊಂದು ವ್ಯಕ್ತಿಗಳು ಏನಿದಾರಲ್ಲ, ಫೇಕಾಗಿ ಕಷ್ಟಪಡದೆ ಹೆಸರನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ. ಏನೋ ಸುದೀಪ್ ಸರ್ ಮನೆ ಹತ್ರ ಏನೋ ಹೋಗಿದ್ರಂತೆ, ಫುಲ್ಲು ಕ್ರೌಡ್ ಅಂತೆ. ಸಾರ್ ಸೆಲ್ಫಿ ಅಂತೆ. ಸೆಲ್ಫಿನೋ ಕುಲ್ಫಿನೋ ಅದು ನಮಗೆ ಗೊತ್ತಿಲ್ಲ. ಸಾವಿನ ಮನೆಗೆ ಹೋದಾಗ ಹೆಂಗಿರ್ಬೇಕಂತ ಅಟ್ಲೀಸ್ಟ್ ಗೊತ್ತಾ ನಿಮಗೆ? ಆ ವಿಡಿಯೋ ನಾನು ನೋಡಿದೆ. ನಕ್ಕಂತ ಬರ್ತೀರಾ, ಹತ್ತತ್ರ ಬರ್ತಿದ್ದಂಗೆ ಸೀರಿಯಸ್ ಇದ್ದವ್ರ ಗತಿ ಮಾಡ್ತೀರಾ. ಇದು ಎಷ್ಟು ಮಟ್ಟಿಗೆ ಸರಿ ಸ್ವಾಮಿ, ನೀವೇ ಹೇಳ್ರಿ. ನಿಮ್ಮದು ಏನು, ನಮ್ಮ ರಾಣೆಬೆನ್ನೂರಲ್ಲಿ ನಿಮ್ಮ ಹಿರಿಯ ವಕೀಲರು ಏನಾರಲ್ಲ ನಾಗರಾಜ್ ಅವರು ಒಟ್ಟಿಗೆ ಫೇಸ್ ಮಾಡಿ ಗೆಲ್ಲಿ. ಬಿಗ್ ಬಾಸ್ ಮನೇಲಿ ಏನಾಗಿದೆ ಎಲ್ಲರೂ ನೋಡಿದ್ದಾರೆ. ನೀವು ಯಾರು ಹೆಸರು ಹೇಳ್ಕೊಂಡು ಒಳಗಡೆ ಹೋಗಿದ್ರಿ ಎಲ್ರಿಗೂ ಗೊತ್ತಿದೆ. ನಿಮಗೆ ಯಾರು ಅಭಿಮಾನಿಗಳು ಸಪೋರ್ಟ್ ಮಾಡಿದಾರೆ ಅಂತ ಗೊತ್ತಿದೆ. ಫ್ರೀಡಮ್ ಪಾರ್ಕ್ ಹತ್ರ ನೀವು ಯಾಕ್ರಿ ಕರಿಬೇಕು? ನೀವು ಕರೆದ್ರೆ ಯಾಕೆ ಬರಬೇಕು? ಫಸ್ಟ್ ಆಫ್ ಆಲ್ ನೀವು ಯಾರಪ್ಪ? ನಾವು ಯಾಕೆ ಬರಬೇಕು? ನೀನು ಕರೆದ್ರೆ ಬಂದ್ಬಿಡ್ಬೇಕಾ? ಏನು ಕೋರ್ಟು ಜಡ್ಜ್ಮೆಂಟ್ಗಿಂತ ದೊಡ್ಡವನ ನೀನು?
ತನಿಖಾ ನಡೀತಾ ಇದೆ, ಅದು ಟ್ರೀಟ್ಮೆಂಟಿಗೆ ಬಂದಿದ್ದಾರೆ, ಅದು ವೈಯಕ್ತಿಕ. ಅರ್ಥ ಆಯ್ತಾ? ಈಗ ಬಿಗ್ ಬಾಸಲ್ಲಿ ಅದು ಅಂಶ ಅಂತೇಳಿ ಒಂದು ಮಹಿಳೆಯರೊಟ್ಟಿಗೆ ಆ ಥರ ಎಲ್ಲ ನೀನು ವರ್ತನೆ ಮಾಡಿದಲ್ಲ, ಈಗ ಅದು ಹೇಳ್ಬೋದು, ನಾವು ಅಲ್ಲಿ ಗೇಮಿಗೋಸ್ಕರ ಆ ಥರ ಮಾಡ್ತೀವಿ. ಮನೇಲಿ ನಿಮ್ಮ ವೈಫ್ ಏನು ಕೇಳಲ್ವಾ ಅದ್ರ ಬಗ್ಗೆ? ವಯಸ್ಸಿಗೆ ಬಂದಿರೋ ಮಗನ ಹಿಡ್ಕೊಂಡು ಈ ಥರ ಹುಚ್ಚಾಟ ಮಾಡ್ತಿದ್ಯಲ್ಲಪ್ಪ ಯೂತ್ ಥರ ಬಿಗ್ ಬಾಸಲ್ಲಿ ಅಂತೇನು ಕೇಳಲ್ವಾ ನಿನಗೆ? ಏನೋ ವಾಚ್ ಮಾಡ್ತಿದ್ದೆ ವಾಟ್ಸಪ್ ಗ್ರೂಪು 10,000 20,000, ಏನು ದೊಡ್ಡ CBI ಆಫೀಸರ ನೀನು? ಯಾಕೆ ಸುಮ್ಮನೆ ಇದೀವಂತನ? ಅಷ್ಟು ಇದ್ದರೆ ನಿನಗೆ ಅಷ್ಟು ತಾಕತ್ತು ಇದ್ದಿದ್ರೆ, ನೀನು ಅಷ್ಟು ದೊಡ್ಡ ಕಿಲಾಡಿ ಆಗಿದ್ರೆ, ಏನು ಹೇಳು, ನೀ ಅಷ್ಟು ದೊಡ್ಡ ಕಿಲಾಡಿ ಆಗಿದ್ರೆ ಏನು ರೇಪ್ ಕೇಸ್ಗಳು ಆದ್ವಲ್ಲ ಎಲ್ಲ ಜನತೆದು, ಎಲ್ಲ ಜಾತಿ ಜನಾಂಗದ ಹೆಣ್ಮಕ್ಳಿಗೆ ಆಗೈತೆ ಸ್ವಾಮಿ. ಏನು ಸ್ವಾಮಿ? ಎಲ್ಲ ಜನತೆಗಳು ಹೆಣ್ಮಕ್ಳದ್ದು ಆಗಿದೆ. ನೀನು ಅದನ್ನ ಹೋಗಿ ನಿಂತು ಹೋರಾಟ ಮಾಡಿದರೆ ನಿನಗೇನು ಹೇಳಿದಲ್ಲ ಈಗ ಫ್ಯಾನ್ ಬೇಸು, ಅದು ನಿಜವಾಗ್ಲೂ ಹುಡ್ತಿತ್ತು ನಿನಗೆ. ಆಯಿತಾ? ಇವತ್ತಿಗೂ ಹೆಣ್ಮಕ್ಳುಗಳು ಕೋರ್ಟಿಗೆ ಓಡಾಡೋಕ್ಕೆ ದುಡ್ಡಿಲ್ದೇ, ಕೇಸು ಹಾಕೋಕ್ಕೆ ದಾರಿ ಗೊತ್ತಿಲ್ದೇ ಓಡಾಡಿ ನೊಂದು ಬೆಂದು ಕೂತಿರ್ತಕ್ಕಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ನಿನಗೆ ಏನಂತಲ್ಲಿ ತಾಕತ್ತಂತ? ತಾಕತ್ ಬಗ್ಗೆಲ್ಲ ನೀನು ಮಾತಾಡ. ಅಮಲಿ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳಿ ತಾಕತ್ತಂದ್ರೆ ಏನಂತ ಹೇಳ್ತಾರೆ. ಮಾತಾಡಿದಲ್ಲ ತಾಕತ್ತಲ್ಲ. ತಾಕತ್ತಿಗೆ ಒಂದು ಹೆಸರಿದೆ, ಅದನ್ನು ನಿನಗೆ ಗೊತ್ತಾಗಲ್ಲ. ಅಮಲಿ ಮಾಡ್ತಾರಲ್ಲ APMCಗಳಲ್ಲಿ ಎಲ್ಲ ಕಡೆಗೆ ಅಮಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೋಗಿ ಕೇಳು, ಅವ್ರು ಹೇಳ್ತಾರೆ ತಾಕತ್ತಂದ್ರೆ ಏನಂತ. ಅದಕ್ಕೆ ತಾಕತ್ತಂತ ಕರೆಯೋದು. ಮಾತಾಡಿದ ತಕ್ಷಣ ತಾಕತ್ತಲ್ಲ. ಜಗದೀಶ್ ಸರ್ ಏನೋ ಅಂತಿರಲ್ಲ ಮಾತೆತ್ತಿದ್ರೆ, ನಾನು ಜಗದೀಶ್ ಕಣೋ, ಈಶ ನೀನು ಬಾಯಿಂದಾನೇ ನೀನು ನಾಶ. ನೀನು ಬೆಳಿಬೇಕಂದ್ರೆ ಸ್ವಂತ ಬೆಳಿ. ನಮ್ಮನ್ನು ಅಭಿಮಾನಿಗಳನ್ನ ಕೆರೆಯೋದು, ಟ್ರಿಗರ್ ಮಾಡೋದು, ಅವರು ಟಿಕ್ ಸ್ಕೋಪ್ ತಗೊಳ್ಳೋದು, ಇನ್ನೊಬ್ರ ಹತ್ರ ಅನ್ಸ್ಕೊಂಡು ಜೀವನ ಮಾಡಿದರೆ ಬೆಳಿತಾರಂತೆ ಯಾರಯ್ಯ ಹೇಳಿದ್ ನಿನಗೆ? ಯಾರು ಹೇಳಿದ್ ನಿನಗೆ? ನೀನು ಸೆಲೆಬ್ರಿಟಿ ಆಗಬೇಕಾ? ಬಜಾರಲ್ಲಿ ನಿನಗೂ ಆಸೆ ಐತಾ? ಜನಕ್ಕೆ ನೀನು ಮುಂದೆ ಹೋಗ್ಬೇಕಾದ್ರೆ ಹಿಂಗಡೆ ಬಂದು ಎಲ್ಲ ಸೆಲ್ಫಿ ಬೇಕು, ಫೋಟೋ ಬೇಕು ಅಂತ ನಿನ್ನ ಹತ್ರ ಕೇಳಬೇಕಾ? ನೀನು ಒಂದು ಒಳ್ಳೆ ಸ್ಥಾನದಲ್ಲಿದೆಯಾ. ನೀವು ಬೇರೆ ಥರ ನೀ ಲಾಯರಲ್ಲ, ಸರ್ಟಿಫಿಕೇಟ್ಸ್ ತೋರಿಸ, ಆ ಥರ ಎಲ್ಲ ಹುಚ್ಚಾಟಗಳು ನಾವು ಮಾತಾಡಲ್ಲ. ಹಂಗಂತೇಳಿ ಇದಕ್ಕಿಂತ ಮುಂಚೆ ಮಾತಾಡಿದ್ರು ಹುಚ್ಚರಂತ ನಾನು ಹೇಳ್ತಿಲ್ಲ. ಸೊ ನಿನಗೆ ಆ ಕೆಪಾಸಿಟಿ ಇದ್ದರೆ ನೀನು ಏನು ಅತ್ಯಾಚಾರಗಳಾಗಿದ್ದಾವಲ್ಲ ಹೆಣ್ಣುಮಕ್ಕಳುಗಳಿಗೆ, ಅವ್ರಿಗೋಗಿ ಮಾಡು. ನಮ್ಮ ಭಾಷೆಗೆ ಇಲ್ಲಿ ಅಲ್ಲಯ್ಯ, ನಮ್ಮ ಭಾಷೆಗೆ ಆಗಿರೋ ಕೇಸ್ ಇದೆ ಕರ್ನಾಟಕದಾಗ ಮೊಟ್ಟ ಮೊದಲ ಕೊಲೆ. ಇದಕ್ಕಿಂತ ಮುಂಚೆ ಕೊಲೆ ಆಗಿಲ್ಲ. ಕಸಬೆಲ್ಲ ಏನು ಮತ್ತೇನು ಮಾಡ್ತಿದ್ದ? ಕಸಬೇನು ಪ್ರೊಫೆಷನಲ್ ಕೋರೇ ಕೆಲಸ ಮಾಡ್ತಿದ್ನ? ಕಸಬ್ ಯಾರಯ್ಯ? ಸೊ ಹೇಳ್ತಾ ಹೋದ್ರೆ 100 ಇದಾವು. ಬೇಡ, ಮರಕ್ಕಿನ ಮರ ದೊಡ್ಡದಿರುತ್ತೆ. ಅರ್ಥ ಆಯ್ತಾ? ಏನೋ ಊರಿಗೆ ಹೋಗ್ತಿದ್ದೀನಿ, ನಾನು ಬಂದಮೇಲೆ ಬಿಡಲ್ಲ. ಏನು ಬಿಡಲ್ಲ? 3 ಹೊತ್ತು ಊಟ ಹಾಕಿಲ್ಲ ನಿನ್ನ ನಾಯೇ ನಿನ್ನ ಹತ್ರ ಇರಲ್ಲ. ನೀನು ಇಂಥ ಓತ್ಲಾ ಕತೆಗಳೆಲ್ಲ ನಮ್ಮ ಹತ್ರ ಹೇಳಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ಎಲ್ಲರೂ ಹೀರೋಗಳೇ, ಎಲ್ರಿಗೂ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳ ಮಧ್ಯೆ ತಂದಿಕ್ಬೇಡ. ಮುಂಚೆ ಎಲ್ಲ ದರ್ಶನ್ ಅವ್ರ ಹೆಸರು, ಬಾಸ್ ಹೆಸರು ಹೇಳ್ಕೊಂತ ತಿರುಗಾಡ್ತಿದ್ದೆ. ಇವಾಗ ನೋಡಿದ್ರೆ ಅಪ್ಪು ಸರ್ ಹೆಸರು ಹೇಳ್ಕೊಂಡು ದೊಡ್ಡ ಮನೆ ಅಂತ ಬಂದಿದ್ಯಾ. ನಾಳೆ ಇನ್ಯಾ ಮನೆ ಹತ್ರ ಹೋಗ್ತೀಯಪ್ಪ? ಇನ್ಯಾ ಮನೆ ಹತ್ರ ಹೋಗ್ತೀಯ ನೀನು? ಇದೇ ಥರನೇ ಬಿಗ್ ಬಾಸಲ್ಲಿ ಮಾತಾಡಿದಾಗ ಅದೇ ಸುದೀಪ್ ಅವ್ರು ನಿನಗೆ ಕೇಳಿದರು ಏನ್ರಿ ಅಂತ. ಅಲ್ಲಿ ತೋರಿಸ್ಬೇಕಿತ್ತು. ಅವಾಗ ಮೆಸ್ತಿದ್ವು, ಬಿಡಪ್ಪ ನಿಜವಾಗ್ಲೂ ಡೇರಿಂಗ್ ಮನುಷ್ಯ ಅಂತ. ಯಾರು ಏನೋ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಕುಂತಿಲ್ಲಪ್ಪ. ಸಮಯ, ಸಂದರ್ಭ, ಪರಿಸ್ಥಿತಿಗಳು ಎಲ್ರಿಗೂ ಬರುತ್ತೆ. ಅರ್ಥ ಆಯ್ತಾ? ಇವತ್ತು ಅವರಿಗೆ, ನಾಳೆ ಯಾರಿಗೆ ಮಾತಾಡಬಾರ್ದು. ಮನೆ ಅಂದಮೇಲೆ ಮಗ ಇರಬೇಕು, ಮಾತಿನ ಮೇಲೆ ನಿಗಾ ಇರಬೇಕು. ಅರ್ಥ ಆಯ್ತಾ? ಇದನ್ನು ಇಲ್ಲಿಗೆ ನಿಲ್ಲಿಸಿ, ಕೆಲಸ ಕಾರ್ಯಗಳು ಯಾವಾರ ಇದ್ದರೆ ಅದನ್ನು ಮಾಡು. ನಿಮ್ಮ ವೈಯಕ್ತಿಕ ನೀವು ಹೆಂಗಾರ ದುಡ್ಕೊಳ್ರಿ, ಬಟ್ ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬೇಡ. ಅರ್ಥ ಆಯ್ತಾ? ಒಂದು ವ್ಯಕ್ತಿ ಕೆಳಗೆ ಬಿದ್ದೇನೆ ಅಂತಂದರೆ ಈ ಮಟ್ಟಕ್ಕೆ ತುಳಿತಾರೆ ಅಂತೇಳಿ ಅದೇ ಜನತೆಗೆ ಗೊತ್ತಾಗಿದೆ.
ಅರ್ಥ ಆಯ್ತಾ? ಇಲ್ಲಿ ಎಲ್ಲದೂ ಸರಿಯಲ್ಲ, ಎಲ್ಲದೂ ತಪ್ಪಲ್ಲ. ನೀನು ನಮ್ಮ ಬಾಸಿಗೆ ಮಾತಾಡಬೇಕಾದ್ರೆ ಬಾಸ್ ವೈಫ್ ಏನು ನಾವು ಅತ್ತಿಗೆ ಅಣ್ಣ ಅತ್ತಿಗೆ ಅಂದರೆ ಏನಪ್ಪ, ಎಲ್ಲ ತಂದೆ ತಾಯಿ ಸಮಾನ. ನಮ್ಮ ಅತ್ತಿಗೆ ಅವ್ರ ಹತ್ರ ನೀನೇನು ಮೊನ್ನೆ ಮಾತಾಡಿದ್ಯಲ್ಲ, ನಿಮ್ಮ ಮನೆಯಲ್ಲೂ ಹೆಣ್ಣಿದ್ದಾರೆ, ನಿನಗೂ ವಯಸ್ಸಿಗೆ ಬಂದಿರೋ ಮಗ ಅದಾನೆ, ನಿಮ್ಮ ಮಗನೂ ಓದ್ತಿರ್ತಾನೆ, ಅವನದೇ ಆದ ಒಂದು ರೆಪ್ಯುಟೇಷನ್ ಪಾಪ ಅವನು ಉಳಿಸ್ಕೊಂಡಿರ್ತಾನೆ, ಮಾಡ್ಕೊಂಡಿರ್ತಾನೆ ಕಷ್ಟಪಟ್ಟು. ನಿನ್ನಿಂದ ಅವನ ಜೀವನ ಹಾಳಾಗೋದು ಬೇಡ. ಸೊ ಮಾತಾಡ್ಬೇಕಾರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಯಾಕೆ ಆ ಥರ ಮಾಡ್ತಿದ್ಯಾ ಗೊತ್ತಿಲ್ಲ, ನಿನ್ನ ಉದ್ದೇಶ ಏನು ಅದನ್ನಾರು ಹೇಳು. ನೀನು ಏನು ಆಗ್ಬೇಕಂತಿದ್ಯಾ? 70,000 ಇದ್ದಾರೆ, ನಿಂದೊಂದು ಟೀಮ್ ಫಾಲೋ ಅಪ್ ಮಾಡ್ತಾ ಇದೆ, ನಿಂದೊಂದು ಟೀಮು ಗ್ರೂಪಲ್ಲಿ ಇದು ಮಾಡ್ತಾ ಇದೆ ಅಂತಂದು. ನಾನು ಒಂದೇ ವಿಚಾರ ಹೇಳ್ತೀನಲ್ಲಪ್ಪ, ಲಾಸ್ಟ್ ಈಗೇನು ಸತ್ತಿದಾರಲ್ಲ ಹೆಣ್ಣುಮಕ್ಕಳು, ಅವ್ರ ಕೇಸೆಲ್ಲ ರೀಓಪನ್ ಮಾಡು. ನೀನು ಕರೀದೇರ ನಿನ್ನ ಹಿಂದೆ ಜನ ಬರ್ತಾರೆ. ಎಷ್ಟೋ ಹೆಣ್ಣುಮಕ್ಕಳಿಗೆ ದುಡ್ಡಿಲ್ಲ ಕೋರ್ಟಲ್ಲಿ ಓಡಾಡೋಕ್ಕೆ ಕಟ್ಟೋಕ್ಕೆ. ನಿನ್ನ ಕೈಲ್ಲ ಆದರೆ ಅದಕ್ಕೆ ನಿಂತ್ಕೋ. ಈ ಥರದ್ದೆಲ್ಲ ನಿಲ್ಲಿಸಿ ಮನುಷ್ಯನಾಗಿದ್ಮೇಲೆ ನಿನಗೆ ಮಾತಾಡೋಕ್ಕೆ ಬೇಜಾರು. ಯಾಕಂದರೆ ನಮ್ಮದೊಂದು ವಿಚಾರ ಇದೆ, ನಮ್ಮ ಹತ್ರ ಸ್ನೇಹಿತರಾಗಬೇಕಪ್ಪ ಅಂದರೆ ಯಾರು ಬಂದರೂ ನಾವು ಆಗ್ತೀವಿ. ನಮ್ಮ ಹತ್ರ ಶತ್ರು ಆಗ್ಬೇಕಾದ್ರೆ ನಮ್ಮ ಲೆವೆಲಿಗೆ ಇರಬೇಕು. ನಮ್ಮ ಲೆವೆಲಿಗೆ ಇಲ್ದರ ಹತ್ರ ನಾವು ಮಾಡಲ್ಲ. ನೀನು ನಮ್ಮ ಲೆವೆಲಿಗೆ ಇಲ್ಲ ಚಿನ್ನ. ಏನು ಚಿನ್ನ? ಥ್ಯಾಂಕ್ ಯು ಚಿನ್ನ.